ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಆಲಯ ಈ ಟೈಮ್ ಬಂದು ಬೆಳಗ್ಗೆ 6:30, ಎದ್ದಿದ್ದು 5:15 ಆಗಿತ್ತು. ಏನಕ್ಕೆ ಇಷ್ಟು ಬೇಗ ಎದ್ದೆ ಅಂತಂದರೆ, ಇವತ್ತು ಶಿಲ್ಪಕ್ಕಾರ ಮನೆಗೆ ಬೆಂಗಳೂರಿಗೆ ಹಬ್ಬಕ್ಕೆ ಹೋಗಬೇಕು. ಪಕ್ಷದ ಹಬ್ಬ ಮಾರ್ನಮಿ ಹಬ್ಬಕ್ಕೆ ಹೋಗಬೇಕು. ಅದಕ್ಕೇ ರೆಡಿಯಾಗಿ ನಮ್ಮ ಅಮ್ಮನೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಈಗ 7:15ಗೆ ಎಲ್ಲಿಗೆ ಮೆಜೆಸ್ಟಿಕ್ಕಿಗ ಸೀದಾ ಮೆಜೆಸ್ಟಿಕ್ಕಿನ ಟ್ರೈನ್ ಇದೆ. ಟ್ರೈನು ಅಲ್ಲೋಗಿ ಇಳಿದು ತಿರ್ಗಿ ಅಲ್ಲಿಂದ ಅದು ಯಾವುದೋ ಐತೆ ಊರು, ಹೋಗ್ಬೇಕಾದ್ರೆ ಹೇಳ್ತೀನಿ. ಅಲ್ಲಿಗೆ ಹೋಗಬೇಕು. ಅಜ್ಜಿನೂ ಬರ್ತಾರೆ, ನಾಗಮ್ಮಜ್ಜಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ, ಇವತ್ತು ಶುಕ್ರವಾರದ ಪೂಜೆನೂ ಸಹ ಮಾಡಿ ನಾಳೆಗೆ ಮಾಡೋಕ್ಕಾಗಲ್ಲ. ನಾಳೆ ಮಧ್ಯಾಹ್ನಕ್ಕೆ ಬಂದು ನಾಳೆ ಬೆಳಗ್ಗೆ ಸಾಯಂಕಾಲ 3 ಟ್ರೈನು ಇಲ್ಲ. ಬೆಳಗ್ಗೆ ಯಾವ ಟ್ರೈನ್ ಇದೆಯೋ ಆ ಟ್ರೈನಾಗೆ ಬರೋದು. ನೋಡಿ ಅಲ್ಲಿ ನಮ್ಮಮ್ಮನ ಅದೇ ವರಮಹಾಲಕ್ಷ್ಮಿ ಸೀರೆ ಉಟ್ಕೊಂಡಿದ್ದಾರೆ. ನಮ್ಮಮ್ಮ ಏನು ಹೇಳ್ತಾರೆ ಅಂತಂದರೆ, ಆ ಸೀರೆ ಹಳೇದಾಗತಕ್ಕ ಅದೇ ಸೀರೆ ಉಟ್ಕೋತೀನಿ ಅಂತ. ನೋಡಿ ಅಲ್ಲಿ, ನೋಡಿ ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಅಮ್ಮ ದೀಪ ಆರೋಗ್ತೈತೆ, ಇದು ಮಾಡು. ಬನ್ನಿ ಫ್ರೆಂಡ್ಸ್, ಈಗ ಹೋಗುವ. ಸಕಾಲ್ತು ಚೊಳೆ ಆಗ್ತೈತೆ, ಅದಕ್ಕೆ ಸ್ವೆಟ್ರ್ ಕಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ವೇಲ್ ಹಾಕೋಣ ಅಂತ. ಬನ್ನಿ ಹೋಗುವ. ಬೀಗ ತಗೊಂಡ್ರೆ ಬೇಡ ಸೀರೆಗಳು ಏನು ತಗೋಲ್ಲ, ಓಡಾಡ್ತಿರ್ತಾರೆ. ಬೀಗ ಹಾಕ್ಬೋದು. ಫ್ರೆಂಡ್ಸ್, ಅಜ್ಜಿ ಪುಳಿಯೋಗರೆ ಮಾಡ್ಕೊಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟ್ರೈನಲ್ಲಿ ಹೋಗ್ತಾ ಇಲ್ಲ ತಿನ್ಕೊಂಡು. ಫೈನಲಿ ಮನೆಗೂ ಸಹ ಹೋಗಿದ ತಕ್ಷಣ ಕೆಲಸಗಳು ಇರ್ತಾವಲ್ವ, ಎಲ್ಲ ಕೆಲಸ ನಮ್ಮ ಅವರೇ ಕಾಳಾಯ್ತಿದ್ರು. ನಾನು ಈರುಳ್ಳಿ ಅದು ಇದು ಎಲ್ಲ ಹಚ್ಕೊಟ್ಟೆ. ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡು ಫ್ರೆಂಡ್ಸ್, ಈಗ ನಾವು ನಮ್ಮಮ್ಮ ಊಟ ಮಾಡಿ ಊಟ ಎಷ್ಟೊಂದು ಹಾಕ್ಬಿಡ್ತಾರೆ, ತಿನ್ನೋಕ್ಕಾಗಲ್ಲ. ಆದರೂ ಸ್ವಲ್ಪ ಊಟ ಮಾಡಿ ಈಗ ಶ್ರೇಯಾಂಕ್ ಬರ್ತಾನೆ. ಶಿಲ್ಪಕ್ಕಂಗೆ ಏನಂತ ಹೇಳಿ ಕಳಿಸಿದ್ದೀನಿ ಅಂತಂದರೆ, ಅಕ್ಕ ಅಮ್ಮಮ್ಮನು ಮತ್ತು ದಿವ್ಯಕ್ಕ ನಡಿನಂಟಿ ಎಲ್ಲ ಹೋದ್ರು. ಈಗ 3 ಟ್ರೈನಿಗೆ ಹೋದ್ರು ಅಂತ ಹೇಳಿ ಅಕ್ಕ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಅದಕ್ಕೋಸ್ಕರ ನೋಡಿದ್ವಿ, ಗೇಟ್ ಹತ್ರ ಬಂದು ಕಾಯ್ಕೊಂಡು ನಾನು ನಮ್ಮಮ್ಮ ಕುಂತಿದ್ದೀವಿ. ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಕ್ಕೆ. ನೋಡಿ, ನಮ್ಮಮ್ಮ ಅಜ್ಜಿ ಸೀರೆ ಉಟ್ಕೊಂಡವ್ರೆ. ಅಜ್ಜಿದ ಕಡೆ ಶಿಲ್ಪಕ್ಕೊಂದು ಸೀರೆ ಉಟ್ಕೊಂಡವ್ರೆ. ಅಜ್ಜಿದೊಂದೇ ಬೇಜಾರು, ಕಾಲು ಏಟಾಗಿದೆ. ಬನ್ನಿ, ಬಂದರೆ ತೋರಿಸ್ತೀನಿ ನಾನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಶಿಲ್ಪಕ್ಕೊಂದು ಹೇಳ್ಕೊಳ್ತೀನಿ ನಾವು ಹೋದ್ರು ಅಂತ ಹೇಳೋ ಅಂತ. ಬನ್ನಿ, ಯಾವ ಥರ ರೇಖೆಯಿಂದ ಬರಲಿಲ್ಲ. 3:30ಗೆ ಒಂದು ಸ್ಕೂಲ್ ಬಿಡೋದಂತೆ. ನೋಡು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಊಟ ಮಾಡೋದು ವೀಡಿಯೋ ಮಾಡ್ಕೊಂಡಿಲ್ಲ, ಆಮೇಲಿಂದ ತೋರಿಸ್ತೀನಿ ಏನೇನು ಮಾಡಿದ್ರು ಅಂತಂದರೆ, ಕಬಾಬು, ಫ್ರೈ, ಬೋಟಿ ಗೊಜ್ಜು, ಮಟನ್ ಸಾರು, ಇನ್ನೇನಮ್ಮ ಮುದ್ದೆ, ಅನ್ನ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಅಷ್ಟೇ. ಅನ್ನ ಅಷ್ಟೇ ನಮ್ಮ ಅಷ್ಟೇ ಮಾಡಿದ್ದು. ಫುಲ್ ಅಜ್ಜಿಗೆ ಕಾಲು ಕಾರಣ ಫುಲ್ ಎಲ್ಲ ಮಾಡಿದ್ದು ನಮ್ಮಮ್ಮನೆ. ಚೆನ್ನಾಗೈತೆ, ಆದರೂ ಅಷ್ಟೊಂದು ಹಾಕ್ಬಿಡೋಲ್ಲ, ತಿನ್ನೋಕ್ಕಾಗಲಿಲ್ಲ. ನಿದ್ದೆ ಬರ್ತೈತಿ, ಸರಿಯಾಗಿ ಹೊಟ್ಟೆ ತುಂಬ ಉಂಟಾಗ್ಬಿಟ್ಟೈತೆ. ಬರಲಿಲ್ಲ, ಇನ್ನು ಬಂದಾಗ ವೀಡಿಯೋ ಮಾಡ್ತೀನಿ, ಕಾಯ್ತು. ನಮ್ಮಮ್ಮ ನೋಡ್ರಿ ಇಲ್ಲಿಯ ಇವನ್ನೇ ಅಂತದ್ದು ಎಂತ ಶ್ರೇಯಾಕ್ನ ಕೈಕೊಂಡು ಅಲ್ಲಿ ಇಲ್ಲಿ ಕುಂತೈತೆ ನೋಡ್ರಿ. ಬರೋದು ಇದೇ ರೋಡು, ಕಾಯ್ಕೊ ಕೂತಿದ್ದೀವಿ. ನಾನು ನೋಡಿ ಚೇರ್ ಹಾಕ್ಕೊಂಡು ಆರಾಮಾಗಿ ಕುಂತಿದ್ದೀನಿ ಇಲ್ಲಿ. ಬರಲೇ ಇಲ್ಲ. 3:45 ಸ್ಕೂಲ್ ಬಿಡೋದು.
ಈಗ ಟೈಮ್ ಅದೇ 4 ಗಂಟೆ ಆಯಿತು, ಇನ್ನೂ ಬರಲಿಲ್ಲ. 1/4 ಗಂಟೆ ಬೇಕಂತ ನಿದ್ದೆ ಬರೋಕ್ಕೆ. 3:50 ಇನ್ನೂ ಒಂದು 10 ನಿಮಿಷ ಆಗ್ಬೋದು ಅಂತ ಮಾಡಿದ್ವಿ. ಬೇಗ ಮಾಡ್ಕೊಂಡು ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿದ್ದೀವಲ್ಲ ನನಗೆ. ಫ್ರೆಂಡ್ಸ್, ಲಿಯಾನ್ಶ್ ಬಂದ. ಈ ರೀತಿ ಕೂತು ಲಿಯಾನ್ಶ್ ಅಂತ ಬರೋದೆ. ಶ್ರೇಯಾಂಗ್ ಬಂದ ತೋರಿಸ್ತೀನಿ ಈಗ. ಬರ್ತದೆ ನೋಡಿ ಈಗ. ಹಾಂ, ಬಂದ. ಹಾಯ್ ಅಕ್ಕ, ಹೇಳಿದ್ರಾ? ಮುಗೀತಾ ಸ್ಕೂಲು? ಹೋದ್ರು 3 o'clock ಟ್ರೈನಿಗೆ. ಏನೋ ಆಫೀಸಲ್ಲಿ ಏನೋ ಒಂಚೂರು ಕೆಲಸ ಇತ್ತು ಅಂತ ಫೋನ್ ಬಂತು, ಹೋದ್ರು. ಹೋಗ್ಬೇಕಾದ್ರೆ ಮೇಲೆ ನೋಡು, ಇಲ್ಲ ಅಲ್ಲಿ. ಅದಕ್ಕೆ ನಾನು ನಮ್ಮ ಬಂದು ಇಲ್ಲಿ ಕೂತಿದ್ದೀನಿ ನೀನು ಕಾಯ್ಕೊಂಡು. ಹೋಗ್ಬೇಕಾದ್ರೆ ನೋಡು. ಇಲ್ಲ, ಹೋದ್ರು. ಆಫೀಸಿಂದ ಏನೋ ಒಂದು ಕಾಲ್ ಬಂತು ಅಂತ 3 ಗಂಟೆಗೆ ಹೋದ್ರು. ಹೋಗ್ಬೇಕಾದ್ರೆ ನಿಮ್ಮ ಡ್ಯಾಡಿ ಕೇಳು, ಕಾರಲ್ಲಿ ಕರ್ಕೊಂಡೋಗಿ ಬಿಟ್ಬಂದು ನೋಡೋದು, ಕಾರಲ್ಲಿ ಬಿಟ್ಟವ್ರು. ನಿಜವಾಗ್ಲು ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಊಟ ಎಲ್ಲ ಆಯ್ತಾ? ನಾವು ಊಟ ಮಾಡ್ದ, ನೀನು ಇಷ್ಟೋ ತಕ್ಕ ಬರ್ಲಿಲ್ವಲ್ಲ. ಬೇಲಿಗೋನೆ ಅವಾಗ ಪಿಂಕ್ ಕಲರ್ ಬರೋದು, ಈ ಥರ ಬಿಳಿಗೋಗಿ ಅಷ್ಟು ಇನ್ನೊಂದ್ಸರಿ ನೆಕ್ಸ್ಟ್ ವರ್ಷ ಬಂದಾಗ ದೊಡ್ಡವನಾಗಿರ್ತಾನಲ್ಲ, ಅವಾಗ ನಾನು ಹಿಂಗಿದ್ದೆ ಅಂತ ಓಟ ಆಗುತ್ತೆ. ವೈಟ್ ಮಾಡ್ಕೊಳಕ್ ಬರಲ್ವಾ ನಿಮಗೆ? ಹೋಗಿ ಸೈಕಲ್ ತೊಳಿ ಅಂತ ವಿಡಿಯೋ ಅದಕ್ಕೆ ವೈಟ್ ಮಾಡ್ಸೋಕೆ ಬರಲಿಲ್ಲಮ್ಮ. ನಿಮ್ಮ ಪ್ರಕಾಶ್ ದೊಡ್ಡಪ್ಪಂಗೆ ವೈಟ್ ಮಾಡ್ಕೊ. ಇಲ್ಲೇ ದೊಡ್ಡ ಸೈಕಲೇ ಅಪ್ಪನೇ ರೆಡಿ ಮಾಡ್ಕೊಡ್ತಾರೆ. ಅಲ್ಲ ಕಣಮ್ಮ, ಇವನ್ ಫ್ರೆಂಡ್ ಯಾರೋ ಸೈಕಲ್ ತರ್ತಾನಂತೆ ಸ್ಕೂಲಿಗೆ. ಅವಾಗ ಅದಕ್ಕೊಂದಷ್ಟು ದೊಡ್ಡನಾಗು 8th 9th 10th ಆಗ್ತೀನ, ಅವಾಗ ಹೋಗ್ತಾನ. ನೀನು ನೋಡ್ರಿ ಆ ರೋಡ್ ಹೆಂಗೈತೆ. ನಮ್ಮಂತರ ಓಡಾಡಕ್ಕಲ್ಲ. ನೋಡು ಮಮ್ಮಿ, ಅವ್ರು ಯಾರೋ ವಯಸ್ಸಾಗಿರೋರು ಬಿದ್ದು ಕೈಯ ಇದ್ದ. ಮತ್ತೆ ಯಾವ ಅದಕ್ಕೊಂದಷ್ಟಿನ ಉರ್ಕೊಂಡ ಕಣಮ್ಮ. ಅಯ್ಯೋ, ನನ್ನ ಮೇಲೆ ಅವ್ರ ಮೇಲೆ ಇಲ್ಲ, ಇವೇನಕ್ಕೂ ನನಗೆ ಕಳ್ಸಲ್ಲ, ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು. ನೀನು ಇಷ್ಟಪಟ್ಟಿದ್ದು ಮೈಸೂರು ಅಲ್ಲಿ ನಿಂಬೆ ತಗೊಂಡೋಗಿದ್ದೆ ಅಮ್ಮಮ್ಮ. ಅಲ್ಲಿ ನಿಂಬೆ ತಗೊಂಡೋಗಿದ್ದೆ. ಅನ್ಕೊಂಡೇ ಬಿಟ್ಟು ಅಲ್ಲಿ ನಿಂಬೆ ನೋವು ಆಗ್ತೈತಿ, ನಂಗೆ ಮೈಯೆಲ್ಲ ಸೋರಿಂಗ್ ಆಗ್ತೈತಿ, ಹಿಂಗೆ ಹೇಳ್ಕೊಂತೈತಿ. ನಂಗೆ ಆಗ್ತಿಲ್ಲ ಅಂತ. ಅದು ಎಂಥದ್ದು ಆ ಗುಡ್ಡು ತೊಳೆ ನಾನು ಇಲ್ಲೇ ಮಲ್ಕೊಂತೀನಿ ಅಂತ ಟಾರ್ಪಲ್ ಹಾಕ್ಕೊಡ್ರಿ, ಇಲ್ಲೇ ಮಲ್ಕೊತೀನಿ. ಅಪ್ಪ ಬೇರೆ ಯಾವಾಗ ಸಿಕ್ಬಿಡುತ್ತೋ ನಂಗೆ ಆಗ್ಬಿಡ್ತಪ್ಪ. ಶೃಂಗೇರಿ ಶಾರದಾಂಬೆಗೆ ಬೇಡ್ಕೊಂಬಿಟ್ಟೆ ನಾನು, ಯುವ ತಾಯಿ ಸುಖವಾಗಿ ನಮ್ಮ ಊರಿಗೆ ತಲುಪಿಸವ ಅಂತ. ಫ್ರೆಂಡ್ಸ್, ಈಗ ನಾನು ನಮ್ಮ ಶಿಲ್ಪಕ್ಕರ ಮನೆಯಿಂದ ಡೈರೆಕ್ಟ್ ನಮ್ಮನೆ ತುಮಕೂರಿಗೆ ಹೋಗ್ತಿದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಕುಂತಿದ್ದೀವಿ ಟಿಕೆಟ್ ತಗೊಂಡು. ಶಿಲ್ಪಕ್ಕ ಬಂದು ನಮ್ಮನ್ನು ಬಿಟ್ಬಿಟ್ಟು ಹೋಯ್ತು. ನಾಗಮಜ್ಜಿ ಫುಲ್ ಒಂದು 20ನೇ ತಾರೀಕು ತಕ್ಕ ರಜೆ ಹಾಕೈತಂತೆ ಕೆಲಸನ. ಅದಕ್ಕೆ ಮಗಳ ಮನೇಲಿ ಹಾಲ್ಟ್ ಆಗೈತೆ. ನಾವೀಗ ಹೂವು ತಗೋತೀಯ ಹೂವು ಅಂತಂತೆ. ಈಗ ಇಲ್ಲಿ 10:20ಕ್ಕೆ ವೈಟ್ ಫೀಲ್ಡಿಂದ ಟ್ರೈನ್ ಹೊರಟಿ ಇಲ್ಲಿಗೆ 10:25ಕ್ಕೆ ಬರುತ್ತಂತೆ. ಇಲ್ಲಿಂದ ಸೀದಾ KSR ಬೆಂಗಳೂರು ಜಂಕ್ಷನ್ ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ತುಮಕೂರು ಇಲ್ಲಿಗೆ ಕಾಲೇಜ್ ಹತ್ರ ಹೋಗಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಆಟೋದೆಲ್ಲ ಹೋಗೋದು. ಈಗ ಶಿಲ್ಪಕ್ಕರ ಮನೆಯಿಂದ ರೈಟ್ ಹೊಟ್ಟೆ ಸಖತ್ ತುಂಬೋಗ್ಬಿಟ್ಟೆ. ತೊಟ್ಟೆ ಒಂಥರ ಗುಡ್ರ ಅಂತೈತೆ. ಮನೆಗೆ ಅಷ್ಟು ತಿಂದ್ಬಿಟ್ಟಿದ್ದೀವಿ. ಬನ್ನಿ ಹೋಗುವ.
ಇಷ್ಟೇ ಫ್ರೆಂಡ್ಸ್ ಇವತ್ತು ಈ ವ್ಲಾಗ್. ಇವಾಗ ನಿಮ್ಗೆ ಒಂಚೂರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.